ನಮಸ್ಕಾರ ಎಲ್ಲರಿಗೂ. ಇವಾಗ ಫೈನಾನ್ಸಿಯಲ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗಬೇಕು, ಸಾಲ ತೀರಬೇಕು, ತುಂಬಾನೇ ಸಾಲ ಮಾಡ್ಕೊಂಡಿರ್ತಾರೆ. ಬಟ್ ಸಾಲ ಯಾಕೆ ಮಾಡ್ಕೋತಿರ್ತಾರೆ ಅಂದ್ರೆ ಅವ್ರಿಗೆ ಏನಾಗ್ತಾ ಇರತ್ತೆ, ಅವ್ರ ಜಾತಕದ ಪ್ರಕಾರ ದಶಾಭುಕ್ತಿಯಲ್ಲಿ ಸ್ವಲ್ಪ ನೆಗೆಟಿವ್ ಗ್ರಹಗಳು ಬಂದ್ಬಿಟ್ಟು ಇವಾಗ ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಬರ್ತಾ ಇರತ್ತೆ. ಬಟ್ ಎಂಡಿಂಗ್ ಟೈಮ್ ದಲ್ಲಿ ಅವ್ರ ಹತ್ರ ದುಡ್ಡು ಇರಲ್ಲ. ಅಂತ ಟೈಮ್ ದಲ್ಲಿ ಇನ್ನೊಬ್ಬರ ಕಡೆಯಿಂದ ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಸಾಲಕ್ಕೆ ಒಳಗಾಗ್ತಾ ಇರ್ತಾರೆ. ಬಟ್ ಎಷ್ಟು ಮಾಡಿದ್ರು ಕೂಡ ಅವ್ರ ಸಾಲ ತೀರ್ತಾ ಇರಲ್ಲ. ಅಂತವರೆಲ್ಲ ಏನ್ ಮಾಡ್ಬೇಕು, ದಿನಂಪ್ರತಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಬಟ್ ಇದೊಂದು ಅದ್ಭುತವಾದಂತ ರೆಮಿಡಿಯನ್ನ ಫಾಲೋ ಮಾಡಿಬಿಟ್ಟು ಸಾಲವನ್ನ ತೀರಿಸಬಹುದು ಮತ್ತು ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇಲ್ಲದೇನೆ ನಿರ್ವಹಣೆಯನ್ನ ಮಾಡಬಹುದು. ಏನಂದ್ರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಲಕ್ಷ್ಮಿ ಕಲಶವನ್ನ ಸ್ಥಾಪನೆ ಮಾಡ್ಕೊಳ್ಬೇಕು ಮನೆಯಲ್ಲಿ. ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನ ಇಟ್ಬಿಟ್ಟು ಸಂಕಲ್ಪದಿಂದ ಫೈನಾನ್ಸಿಯಲ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗಬೇಕು, ಸಾಲ ಬಾಧೆಯಿಂದ ಮುಕ್ತಿಯನ್ನ ಹೊಂದಬೇಕು, ದುಡ್ಡು ಚೆನ್ನಾಗಿ ಬಂದ್ಬಿಟ್ಟು ಸೇವ್ ಆಗ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಓಂ ನಮೋ ಧನದಾಯ ಸ್ವಾಹ ಅನ್ನುವಂತ ಮಂತ್ರವನ್ನ ಹೇಳ್ತಾ ಹೋಗ್ಬೇಕು. ಇದನ್ನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಸಾಲ ತೀರತ್ತೆ, ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ. ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.